ಹಾಯ್ ಫ್ರೆಂಡ್ಸ್, ಅವಿನ್ಸ್ ಬಯಾಲಜಿ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಕರ್ನಾಟಕ ರಾಜ್ಯ ಸರ್ಕಾರದ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ ಅದ್ರ ಮುಖಾಂತರ ಗ್ರೂಪ್ ಸಿ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ನಡೀತಿದೆ. ಸೊ ಟೋಟಲ್ 523 ಪೋಸ್ಟ್ಸ್ ಇದೆ. ಆ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಸೊ ಯಾವ್ಯಾವ ಪೋಸ್ಟಿಗೆ ಯಾವ್ಯಾವ ಪೋಸ್ಟ್ ಕಾಲ್ ಆಗಿದೆ, ಎಷ್ಟೆಷ್ಟು ಪೋಸ್ಟ್ ಕಾಲ್ ಆಗಿದೆ, ಜೊತೆಗೆ ಏನು ಆ ಪೋಸ್ಟ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಜೊತೆಗೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜೊತೆಗೆ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ಏನು ಈ KPSC ರಿಕ್ರೂಟ್ಮೆಂಟ್ ಇದೆ, ಸೊ ಇದು ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದ್ರ ಪ್ರೊಸೆಸ್ಸು ಲಾಸ್ಟ್ ಮಂತು 20ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಸೊ ಇದು ಈ ಸೆಪ್ಟೆಂಬರ್ 19ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ 19/9/2020 ಲಾಸ್ಟ್ ಡೇಟ್ ಇದೆ. ಜೊತೆಗೆ ಫೀಸ್ ಪೇ ಮಾಡೋಕ್ಕೆ 21ನೇ ತಾರೀಕು, ಅಂದರೆ ಇದೇ ಮಂತ್ 21ನೇ ತಾರೀಕು, 2 ದಿನ ಎಕ್ಸ್ಟ್ರಾ ನಿಮಗೆ ಫೀಸ್ ಪೇ ಮಾಡೋಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಫೀಸ್ನ ಪೇ ಮಾಡ್ಬೋದು. ಸೊ ಇದು ನಿಮಗೆ ಡೇಟ್ಸು. ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಮೆರಿಟ್ ಅವರಿಗೆ 600 ರೂಪೀಸ್ ಇದೆ. ಅದೇ ಥರ 2A 2B 3A 3B ಅವರಿಗೆ 300 ರೂಪೀಸ್ ಫೀಸ್ ಇರುತ್ತೆ. ಎಕ್ಸ್ ಸರ್ವಿಸ್ಮನ್ಗೆ 50 ರೂಪೀಸ್ ಇರುತ್ತೆ. SC ST ಅವರಿಗೆ ಫೀಸ್ ಇರಲ್ಲ. ಜೊತೆಗೆ ಇವರೆಲ್ಲರೂ ಏನು ಮಾಡಬೇಕಂದ್ರೆ ಎಕ್ಸ್ಟ್ರಾ 35 ರೂಪಾಯಿನ ಪ್ರೊಸೆಸಿಂಗ್ ಫೀಸ್ ಅಂತ ಕಟ್ಟಬೇಕು. ಸೊ ಇದು ಫೀಸ್ ಸ್ಟ್ರಕ್ಚರು. ಈಗ ಲೆಟ್ಸ್ ಗೆಟ್ ಇದ್ರ ಡೀಟೇಲ್ಸ್. ಸೊ ಎಷ್ಟು ಪೋಸ್ಟ್, ಯಾವ್ಯಾವ ಪೋಸ್ಟ್ ಕಾಲ್ ಆಗಿದೆ, ಏನೇನು ಕ್ವಾಲಿಫಿಕೇಷನ್ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪೋಸ್ಟ್ ಬಂದು ಇದು ಗ್ರ್ಯಾಜುಯೇಟ್ ಪೋಸ್ಟ್ಸ್ ಅಂತ ಇದು. ಸೊ ಇದರಲ್ಲಿ ಫಸ್ಟ್ ಪೋಸ್ಟ್ ಬಂದು ಡ್ರಾಫ್ಟಿಂಗ್ ಅಸಿಸ್ಟೆಂಟ್ ಅಂತ ಇದೆ. ಸೊ ಇದು ಪಾರ್ಲಿಮೆಂಟ್ರಿ ಅಫೇರ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಈ ಪೋಸ್ಟ್ ಇರುತ್ತೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು LLB ಮಾಡಿರಬೇಕು. ಡಿಗ್ರಿ ಇನ್ ಲಾ ಅಂತ ಹೇಳ್ತಾರೆ, ದಟ್ ಈಸ್ LLB. ಇಲ್ಲಿ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ ಫಸ್ಟ್ ಕ್ಲಾಸ್ ಯಾರು ಬಂದಿರುತ್ತೋ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಯಾರಿಗೆ ಬಂದಿರುತ್ತೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅಥವಾ ಮಾಸ್ಟರ್ಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಡಿಗ್ರಿಲಿ, ಅಥವಾ ಲಾಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋರಿಗೆ ಇಲ್ಲಿ ಏನು ಕೊಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. ಇಲ್ಲಿಗೆ ಎಲ್ಲ ಪೋಸ್ಟಿಗೂ ಏಜ್ ಲಿಮಿಟ್ ಬಂದು 18 ಮಿನಿಮಮ್ ಇರುತ್ತೆ. ಅದೇ ಥರ ಜನರಲ್ ಮೆರಿಟ್ ಅವರಿಗೆ 35 ಇರುತ್ತೆ. ಮತ್ತು 2A 2B 3A 3B ಅವರಿಗೆ 38 ಇರುತ್ತೆ. SC ST ಅವರಿಗೆ 40 ಇರುತ್ತೆ. ಇದು ಈ ಏಜ್ ಏನಿದೆ ಇದು ಎಲ್ಲ ಪೋಸ್ಟಿಗೂ ಕಾಮನ್. ಇದು ನಾನು ಏನು ಹೇಳ್ತಿದ್ದೀನಿ ಇದು ಮತ್ತೆ ರಿಪೀಟ್ ಮಾಡಲ್ಲ, ಏಜು ಎಲ್ಲರಿಗೂ ಕಾಮನ್ ಇದೆ. ಸೊ ಇಲ್ಲಿ ಈ ಫಸ್ಟ್ ಪೋಸ್ಟಿಗೆ ಬಂದು LLB ಆಗಿರಬೇಕು. ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಫಸ್ಟ್ ಕ್ಲಾಸ್ ಇರಬೇಕು LLBಲಿ, ಅಥವಾ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರಬೇಕು ಲಾಲಿ, ಅಂಥವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇದು 3 ಪೋಸ್ಟ್ ಇದೆ. ಸೊ ಇಲ್ಲಿ 2 ನಾನ್ HK 1 HK ಪೋಸ್ಟ್ ಇದೆ. ನೆಕ್ಸ್ಟ್ ಪೋಸ್ಟ್ ಬಂದು ಲೇಬರ್ ಇನ್ಸ್ಪೆಕ್ಟರ್. ಸೊ ಇದಕ್ಕೆ ಜನರಲ್ ಡಿಗ್ರಿ ಆಗಿರಬೇಕು. ಟೋಟಲ್ 26 ಪೋಸ್ಟ್ ಇದೆ. 21 ಪೋಸ್ಟು ನಾನ್ HK, 5 HK. ಸೊ ಇದು ಲೇಬರ್ ಇನ್ಸ್ಪೆಕ್ಟರ್ಗೆ. ನೆಕ್ಸ್ಟು ಅಕೌಂಟೆಂಟ್ ಇದೆ. ಅಕೌಂಟೆಂಟ್ ಇನ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಇದು 3rd ಕ್ಯಾಟಗಿರಿ. ಇದಕ್ಕೆ BCom ಆಗಿರಬೇಕು. BComಲ್ಲಿ ಅಕೌಂಟೆನ್ಸಿ ಓದಿರಬೇಕು. BComಲ್ಲಿ ಏನು ಮಾಡಿರಬೇಕು, ಅಕೌಂಟೆನ್ಸಿ ಒಂದು ಸಬ್ಜೆಕ್ಟ್ ಇರಬೇಕು, ಜೊತೆಗೆ ಕಾಮರ್ಸ್ ಆಗಿರಬೇಕು. ಸೊ ಇದು ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ಆ್ಯಂಡ್ ಇಲ್ಲಿ 21 ಪೋಸ್ಟ್ ಇದೆ. ಇಲ್ಲಿ 4 ಪೋಸ್ಟ್ ಮಾತ್ರ ನಾನ್ HKಗಿದೆ, 17 ಪೋಸ್ಟು ಹೈದರಾಬಾದ್ ಕರ್ನಾಟಕಗಿದೆ. ಸೊ ದಟ್ ಈಸ್ 3rd ಕ್ಯಾಟಗಿರಿ. ಆ್ಯಂಡ್ 4th ಕ್ಯಾಟಗಿರಿ ಬಂದು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್. ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದಕ್ಕೆ ಡಿಗ್ರಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಯಾವುದಿರಬೇಕು, ಎಕನಾಮಿಕ್ಸ್ ಓದಿರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಓದಿರಬೇಕು, ಅಥವಾ ಮ್ಯಾಥ್ಸ್ ಓದಿರಬೇಕು, ಅಥವಾ CS ಮಾಡಿರಬೇಕು. ಈ 4 ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಮಾಡಿರಲೇಬೇಕು ಡಿಗ್ರಿಲಿ. ಅಂಥವ್ರು ಮಾತ್ರ ಏನು ಮಾಡ್ಬೋದು, ಈ ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ 17 ಪೋಸ್ಟ್ ಇದೆ. 17 ಪೋಸ್ಟು ಕೂಡ ಹೈದರಾಬಾದ್ ಕರ್ನಾಟಕಗೆ ಇದೆ. ಸೊ ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್. ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ಬಂದು ಅಕೌಂಟೆಂಟ್ ಇನ್ ಕರ್ನಾಟಕ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಇದಕ್ಕೆ BCom ಆಗಿರಬೇಕು, ಅಥವಾ BBM ಮಾಡಿರಬೇಕು, ಅಥವಾ BBA ಮಾಡಿರಬೇಕು. ಇವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಇಲ್ಲಿ 72 ಪೋಸ್ಟ್ ಇದೆ. 72 ಪೋಸ್ಟು ಹೈದರಾಬಾದ್ ಕರ್ನಾಟಕಗಿದೆ. ನೆಕ್ಸ್ಟು ಆಡಿಟರ್ಸ್ ಇದೆ. ಆಡಿಟರ್ಸ್ಗೆ BCom ಆಗಿರಬೇಕು. ಇಲ್ಲಿ BCom ಒಂದು ಸಬ್ಜೆಕ್ಟ್ಸ್ ಯಾವುದಾದ್ರು ಓದಿರಬೇಕು, ಅಕೌಂಟೆನ್ಸಿ ಮತ್ತು ಆಡಿಟಿಂಗ್ ಓದಿರಬೇಕು. ಅವ್ರಿಗೆ ಮಾತ್ರ ಏನು ಮಾಡ್ಬೋದು, ಇಲ್ಲಿ ಅವರು ಅಪ್ಲೈ ಮಾಡ್ಬೋದು. ಇದು 20 ಪೋಸ್ಟ್ ಇದೆ. ಇದು ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ 20 ಪೋಸ್ಟ್ ಇದೆ. ನೆಕ್ಸ್ಟು ರೆವಿನ್ಯೂ ಇನ್ಸ್ಪೆಕ್ಟರ್, ಫಸ್ಟ್ ಗ್ರೇಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಇದಕ್ಕೆ ಜನರಲ್ ಡಿಗ್ರಿ ಆಗಿರಬೇಕು. ಇದಕ್ಕೆ ಡಿಗ್ರಿ ಯಾವುದಾದ್ರೂ ಆಗಿರ್ಬೋದು, BA BSc BCom ಇಂಜಿನಿಯರಿಂಗ್ ಡಿಗ್ರಿ ಅವ್ರು ಅಪ್ಲೈ ಮಾಡ್ಬೋದು. ಸೊ ಯಾವುದೇ ಜನರಲ್ ಡಿಗ್ರಿ ಅವ್ರು ಅಪ್ಲೈ ಮಾಡ್ಕೋಬೋದು. 66 ಪೋಸ್ಟ್ ಇದೆ. ಅದರಲ್ಲಿ 57 ಪೋಸ್ಟು ನಾನ್ HK, 9 ಪೋಸ್ಟು ಹೈದರಾಬಾದ್ ಕರ್ನಾಟಕಗಿದೆ. ನೆಕ್ಸ್ಟು ಮಾರ್ಕೆಟಿಂಗ್ ಸೂಪರ್ವೈಸರ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ BSc ಆಗಿರಬೇಕು. BScಲಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ಈ ಒಂದು ಡಿಗ್ರಿ ತೊಗೊಂಡಿರಬೇಕು ಅವರು BScಲಿ. ಸೊ ಇದು 6 ಪೋಸ್ಟ್ ಇದೆ. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಇದೆ 6 ಪೋಸ್ಟು.
ನೆಕ್ಸ್ಟು ಎನ್ಯೂಮರೇಟರ್ ಅಂತ ಪೋಸ್ಟ್ ಇದೆ, ಅಥವಾ ಅದನ್ನು ಗಣತಿದಾರರು ಅಂತ ಕರೀತಾರೆ. ಇಲ್ಲಿ ಡಿಗ್ರಿ ಆಗಿರಬೇಕು, ಬಟ್ ಅವರು ಡಿಗ್ರಿ ಎಕನಾಮಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಓದಿರಬೇಕು. ಡಿಗ್ರಿಲಿ ಎಕನಾಮಿಕ್ಸ್ ಓದಿರಬೇಕು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಓದಿರಬೇಕು, ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ 6 ಪೋಸ್ಟ್ ಇದೆ, ಇದು ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಇದೆ. ನೆಕ್ಸ್ಟು ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಸ್ ಇನ್ ಸೋಷಿಯಲ್ ಟ್ರೈಬಲ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಟ್ರೈಬಲ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಸ್ ಇದೆ. ಇದಕ್ಕೆ ಡಿಗ್ರಿ ಆಗಿರಬೇಕು ವಿತ್ BEd, ಡಿಗ್ರಿ ಮಾಡಿರಬೇಕು. BEd ಮಾಡಿರೋರು ಮಾತ್ರ ಏನು ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ 3 ಪೋಸ್ಟ್ ಇದೆ, ಇದು ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಇದೆ. ನೆಕ್ಸ್ಟು ಹಾಸ್ಟೆಲ್ ಸೂಪರಿಂಟೆಂಡೆಂಟ್ ಇನ್ OBC ಡಿಪಾರ್ಟ್ಮೆಂಟಲ್ಲಿ ಹಾಸ್ಟೆಲ್ ಸೂಪರಿಂಟೆಂಡೆಂಟು, ಇದಕ್ಕೂ ಕೂಡ ಡಿಗ್ರಿ ಮತ್ತು BEd ಆಗಿರಬೇಕು. 4 ಪೋಸ್ಟ್ ಇದೆ, 4 ಹೈದರಾಬಾದ್ ಕರ್ನಾಟಕಕ್ಕಿದೆ. ನೆಕ್ಸ್ಟು ಅದೇ ಥರ ಲೇಡೀಸ್ ಮಾತ್ರ, ಲೇಡೀಸಿಗೆ ಸಪ್ರೇಟ್ ಕಾಲ್ ಮಾಡಿದ್ದಾನೆ, ಅದು ಕೂಡ 8 ಪೋಸ್ಟ್ ಇದೆ ಹೈದರಾಬಾದ್ ಕರ್ನಾಟಕಕ್ಕೆ. ಯಾವುದು ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಸ್. ನೆಕ್ಸ್ಟು ಹಾಸ್ಟೆಲ್ ಸೂಪರಿಂಟೆಂಟು BCM ಹಾಸ್ಟೆಲಲ್ಲಿ ಕಾಲ್ ಮಾಡಿದ್ದಾರೆ. ಸೊ ಇದು ಕೂಡ ಡಿಗ್ರಿ ಆಗಿರಬೇಕು, BEd ಓದಿರಬೇಕು ಅವರು. 8 ಪೋಸ್ಟ್ ಇದೆ, ಇದು ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಇದೆ. ನೆಕ್ಸ್ಟು ವಾರ್ಡನ್ಸ್ ಇನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಏನು ವಾರ್ಡನ್ಸ್ ಇದೆ ಪೋಸ್ಟು ಅದಿದೆ. ಇಲ್ಲಿ 140 ಪೋಸ್ಟ್ ಇದೆ. 140 ಪೋಸ್ಟಲ್ಲಿ 80 non-HK, 60 HK. ಸೊ ಇದು ಇವ್ರಿಗೂ ವಾರ್ಡನ್ ಆಗಬೇಕಾದ್ರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು, ಡಿಗ್ರಿ ಮಾಡಿರಬೇಕು, ಜೊತೆಗೆ BEd ಆಗಿರಬೇಕು. ಡಿಗ್ರಿ ಆಗಿದ್ದು BEd ಆಗಿರೋರು ಮಾತ್ರ ಏನು ಮಾಡ್ಬೋದು, ಈ ವಾರ್ಡನ್ಸ್ ಅಥವಾ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಇಷ್ಟು ನಾನು ಏನು ಇನ್ಫಾರ್ಮೇಷನ್ ಕೊಟ್ಟೆ, ಇದೆಲ್ಲ ಗ್ರ್ಯಾಜುಯೇಟ್ ಪೋಸ್ಟ್ಸು. ಈಗ ನಾನ್ ಗ್ರ್ಯಾಜುಯೇಟಿಗೆ ಬರ್ತೀನಿ, ಅಂದರೆ PUC ಮತ್ತು SLC ಮೇಲೆ ಏನಿದೆ ಆ ಪೋಸ್ಟ್ ಇದು. ಸೊ ಫಸ್ಟ್ ಪೋಸ್ಟ್ ಬಂದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್. ಸೊ ಇದಕ್ಕೆ PUC ಕಾಮರ್ಸ್ ಮಾಡಿರೋರು ಮಾತ್ರ ಅಪ್ಲೈ ಮಾಡ್ಬೋದು. ಅದರಲ್ಲೂ ಕೂಡ ಅಕೌಂಟೆನ್ಸಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಓದಿರಬೇಕು, ಅವ್ರು ಮಾತ್ರ ಏನು ಮಾಡ್ಬೋದು, ಇದಕ್ಕೆ ಅಪ್ಲೈ ಮಾಡ್ಬೋದು. PUC ಕಾಮರ್ಸ್, ಅಕೌಂಟೆನ್ಸಿ ಒಂದು ಆಪ್ಷನಲ್ ಸಬ್ಜೆಕ್ಟ್. ಇಲ್ಲಿ 24 ಪೋಸ್ಟ್ ಇದೆ, 24 ಪೋಸ್ಟು ಕೂಡ ಹೈದರಾಬಾದ್ ಕರ್ನಾಟಕಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಬಿಲ್ ಕಲೆಕ್ಟರ್. ಬಿಲ್ ಕಲೆಕ್ಟರ್ಗೆ SLC ಮೇಲೆ ಕಾಲ್ ಮಾಡಿದ್ದಾರೆ. ಸೊ SLC ಆಗಿರೋರು ಬಿಲ್ ಕಲೆಕ್ಟರ್ಗೆ ಅಪ್ಲೈ ಮಾಡ್ಬೋದು. ಇದು ಕೂಡ 10 ಪೋಸ್ಟ್ ಇದೆ, ಇದಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ 10 ಪೋಸ್ಟ್ ಇದೆ. ಇಲ್ಲಿ non-HK ಪೋಸ್ಟ್ ಇಲ್ಲ. ನೆಕ್ಸ್ಟು ಎನ್ಯೂಮರೇಟರ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್ ಅಂತಿದೆ. ಇದಕ್ಕೆ ಜನರಲ್ PUC, ಯಾವ PUC ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. 10+2. ಇಲ್ಲಿ ಟೋಟಲ್ 45 ಪೋಸ್ಟ್ ಇದೆ. 45 ಪೋಸ್ಟಲ್ಲಿ 35 ಪೋಸ್ಟು non-HK, 10 ಪೋಸ್ಟು HKಗಿದೆ. ಸೊ ದಟ್ ಈಸ್ ಎನ್ಯೂಮರೇಟರ್. ಆ್ಯಂಡ್ ನೆಕ್ಸ್ಟು ಟೈಡ್ ವಾಚರ್ ಅಂತ ಒಂದೇ ಒಂದು ಪೋಸ್ಟ್ ಇದೆ, ಇದು ಹೈದರಾಬಾದ್ ಕರ್ನಾಟಕ. ಇದು SLC ಆಗಿರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್ ಅಂತಿದೆ. ಲೈಬ್ರರಿ ಅಸಿಸ್ಟೆಂಟ್ಗೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಓದಿರಬೇಕು. ಒಂದೇ ಒಂದು ಪೋಸ್ಟ್ ಇದೆ, ಅದು ಕೂಡ HKಗಿದೆ. ಸೊ ಇಷ್ಟು ಪೋಸ್ಟ್ಗೆ ಈಗ ಎಲ್ಲ ಟೋಟಲ್ ಆದರೆ 523 ಪೋಸ್ಟ್ ಆಗುತ್ತೆ. ಇಷ್ಟು ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಏನು ಕ್ವಾಲಿಫಿಕೇಷನ್ ಇದೆ ಹೇಳಿದ್ದೀನಿ, ಆ ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವೇನು ಮಾಡ್ಬೋದು, ಅಪ್ಲೈನ ಮಾಡ್ಬೋದು. ಸೊ ಇದಕ್ಕೆ ರಿಕ್ರೂಟ್ಮೆಂಟ್ ಬಂದು ಎಕ್ಸಾಮ್ ಮುಖಾಂತರ ಇರುತ್ತೆ. ಸೊ ಎಕ್ಸಾಮ್ ಬಂದು 2 ಪೇಪರ್ಸ್ ಇರುತ್ತೆ. 2 ಪೇಪರಲ್ಲಿ ಫಸ್ಟ್ ಪೇಪರು ಜನರಲ್ ನಾಲೆಡ್ಜ್ ಇರುತ್ತೆ. ಸೊ ಅದು 100 ಮಾರ್ಕ್ಸಿಗೆ ಇರುತ್ತೆ, 1.5 hour ಡ್ಯೂರೇಷನ್. ಆ್ಯಂಡ್ ಸೆಕೆಂಡ್ ಪೇಪರ್ ಬಂದು ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಕಮ್ಯುನಿಕೇಷನಲ್ಲಿ ನಿಮಗೆ ಮೂರು ಸಬ್ಜೆಕ್ಟ್ಸ್ ಬರುತ್ತೆ. ಒಂದು ಜನರಲ್ ಕನ್ನಡ 35 ಮಾರ್ಕ್ಸಿಗೆ, ಜನರಲ್ ಇಂಗ್ಲೀಷ್ 35 ಮಾರ್ಕ್ಸಿಗೆ, ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಅಂತ ಕರೀತಾರೆ, ಅದು 30 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸು, 2 hours ಡ್ಯೂರೇಷನ್. ಸೊ ಇದು 2 ಪೇಪರ್ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೆ ನಿಮ್ಮದು ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಎಲ್ಲ ಪೋಸ್ಟಿಗೂ ಸೇಮ್ ಎಕ್ಸಾಮ್, ಈಗ ಏನು ಹೇಳಿದೆ ಪೋಸ್ಟು ಅಷ್ಟು ಪೋಸ್ಟ್ಗೂ ಸೇಮ್ ಎಕ್ಸಾಮ್ ಇರುತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರೋದು. ಸೊ ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಸೊ ಅದನ್ನು ನೀವೇನು ಮಾಡ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಇದು ಲಾಸ್ಟ್ ಡೇಟ್ ಬಂದು 19ನೇ ತಾರೀಕಿದೆ ಈ ಮಂತು. ಸೊ ಹಂಗಾಗಿ ಎಲ್ಲರೂ ಯಾರು ಕ್ವಾಲಿಫೈಡ್ ಇರ್ತೀರಾ ಅವರು ದಯವಿಟ್ಟು ಈ ಪೋಸ್ಟ್ಗೆ ಏನು ಮಾಡ್ಬೋದು, ಅಪ್ಲೈನ ಮಾಡ್ಬೋದು. ಸೊ ಅದೇ ಥರ ಇನ್ನು ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀಡಿರುವಂಥವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಿ ಸೇಫ್.